ರಾಜ್ಯಾದ್ಯಂತ ಎಲ್ಪಿಜಿ ಆಟೋ ಗ್ಯಾಸ್ ಅಭಾವ. ಈಗಾಗಲೇ ಕೇಂದ್ರಕ್ಕೆ ರಾಜ್ಯದಿಂದ ಪತ್ರ ಬರೆಯಲಾಗಿದೆ. ನಮಗೆ ಕೊಡಬೇಕಾದ ಹಂಚಿಕೆ ಕೊಡಿ ಅಂತ ಕೇಳಿದ್ದೇವೆ. ರಾಜ್ಯಾದ್ಯಂತ ಎಲ್ಪಿಜಿ ಆಟೋ ಗ್ಯಾಸ್ ಅಭಾವವಾದಂತ ಹಿನ್ನೆಲೆಯಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ರಾಜ್ಯದಿಂದ ಪತ್ರವನ್ನ ಬರೆಯಲಾಗಿದೆ. ನಮಗೆ ಕೊಡಬೇಕಾಗಿರುವಂತ ಹಂಚಿಕೆಯನ್ನ ಕೊಡಿ ಅಂತ ಹೇಳಿ ಕೇಳಿದ್ದೇವೆ ಅಂತ ಮುನಿಯಪ್ಪ ಅವರು ಸಂಪರ್ಕದಲ್ಲಿದ್ದಾರೆ ನಿರಂತರವಾಗಿ ಕೇಂದ್ರದ ಜೊತೆಗೆ. ನಮಗೊಂದು ಬೇರೆಯವರಿಗೊಂದು ಆಗೋದು ಬೇಡ, ಎಲ್ರಿಗೂ ಒಂದೇ ರೀತಿಯಾಗಲಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ಮಾತಾಡಿದ್ದಾರೆ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಲ್ಲ. ನೋಡಿ, ಈಗ ಮುನಿಯಪ್ಪನವರು ಕೂಡ ಸಂಪರ್ಕದಲ್ಲಿದ್ದಾರೆ. ನಮಗೊಂದು ಬೇರೆಯವ್ರಿಗೊಂದು ಆಗೋದು ಬೇಡ, ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಮಾತಾಡಿದ್ದಾರೆ. ನಮ್ಮ ಮನವಿಗೆ ಕೇಂದ್ರ ಸರ್ಕಾರ ಸ್ಪಂದಿಸಬೇಕಲ್ಲ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದು ಈಗಾಗಲೇ ನಾವು ರಾಜ್ಯ ಸರ್ಕಾರದಿಂದ ಕೇಂದ್ರಕ್ಕೆ ಪತ್ರನೂ ಬರೆದಿದ್ದಾರೆ, ಮನವಿ ಮಾಡಿದ್ದಾರೆ. ನಮಗೆ ಕೊಡಬೇಕಾಗಿರ್ತಕ್ಕಂಥ ಅಲಾಟ್ಮೆಂಟನ್ನು ಕೊಡಿ ಅಂತೇಳಿ. ಮಾನ್ಯ ಮುನಿಯಪ್ಪನವರು ಕೂಡ ಅವರು ರೆಗ್ಯುಲರ್ ಟಚ್ಚಲ್ಲಿದ್ದಾರೆ ಅಧಿಕಾರಿಗಳಿಗೆ. ಎಲ್ಲರಿಗೂ ಆಗಿದ್ದು ನಮಗೂ ಆಗುತ್ತೆ ಅನ್ನೋ ಮನೋಭಾವನೆ. ಆದರೆ ನಮಗೆ ಅಲಾಟ್ಮೆಂಟ್ ಕೊಡಬೇಕಲ್ಲ, ಬೇರೆಯವರಿಗೆ ಬೇರೆ ರೀತಿ ಮಾಡೋದು, ಇನ್ನೊಬ್ಬರಿಗೆ ಇನ್ನೊಂದು ಮಾಡೋದು, ಆ ರೀತಿ ಅಲಾಟ್ಮೆಂಟ್ ಆಗಬಾರ್ದು. ಸಿಎಂ ನಿನ್ನೆ ಪತ್ರ ಕೂಡ ಈ ವಿಚಾರವಾಗಿ ಪುರಿ ಅವರು ಬರೆದಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೊಡಬೇಕಾದಂಥ ಅಲಾಟ್ಮೆಂಟ್ ಕೊಡಿ. ಅಲ್ಲ, ಅದಕ್ಕೆ ಸ್ಪಂದಿಸಬೇಕಲ್ಲ ಕೇಂದ್ರ ಸರ್ಕಾರ. ಬಹುಶಃ ಈ ಚುನಾವಣೆ ಆದಮೇಲೆ ಮುಖ್ಯಮಂತ್ರಿಗಳು ಯಾರನ್ನಾದರೂ ಡೆಪ್ಯೂಟ್ ಮಾಡ್ಬೋದು ಕೇಂದ್ರಕ್ಕೆ. ಮುನಿಯಪ್ಪನವ್ರನ್ನ